ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬದಲಾವಣೆ ಜಗದ ನಿಯಮ, ಕಾಲಚಕ್ರ ಉರುಳಲೇಬೇಕು, ಅದು ಅನಿವಾರ್ಯ. ಹಾಗಾಗಿ ನಾವೂ ಸಹ ಆ ಕಾಲದ ಜೊತೆ ಹೆಜ್ಜೆಯನ್ನು ಇಡಲೇಬೇಕಾಗುತ್ತೆ. ಇಡುವುದು ಅನಿವಾರ್ಯ ಅಂತ ಈಗಾಗಲೇ ತಿಳ್ಕೊಂಡಿದ್ದೇವೆ. 2024ನೇ ವರ್ಷ ಕೊನೆಯ ಹಂತಕ್ಕೆ ಬಂದಿದೆ. ಈ ವರ್ಷ ಈ ದಿನ ಮುಗಿತಾ ಇದ್ದ ಹಾಗೆ ನಾಳೆ ಹೊಸ ವರ್ಷ, ಹೊಸ ಬದುಕು, ಹೊಸ ಕನಸುಗಳು ಎಲ್ಲ ಆರಂಭ ಆಗ್ತಾ ಇವೆ. 2024ರ ಕೊನೆಯ ದಿನವನ್ನು ವಿದಾಯ ಹೇಳೋದಕ್ಕೆ ಮೊದಲು ಆ ದಿನದ ಜೊತೆ ಒಂದಷ್ಟು ಸಮಯವನ್ನು ಕಳೆಯುವ ಆಸೆ ನಮ್ಮದು. ನಾವು ನೀವು ಇಬ್ಬರೇ ಇದ್ದರೆ ಹೇಗೆ? ನಮ್ಮ ಜೊತೆ ಇಬ್ಬರು ಅತಿಥಿಗಳು ಸಹ ಬಂದಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಒಂದಷ್ಟು ಮಾತುಕತೆ ಆಡೋಣ. ಮೊದಲಿಗೆ ಕೃತಿಕಾ ರವೀಂದ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆಲ್ಲ ಪರಿಚಿತರು ಕೃತಿಕಾ ರವೀಂದ್ರ ಅವರು. ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಸುದೈವ. ಮತ್ತೊಮ್ಮೆ ಸ್ವಾಗತ ತಮಗೆ. ಹಾಗೆಯೇ ನಮ್ಮ ರಂಗಭೂಮಿಯ ಕಲಾವಿದ. ಮೂಲತಃ ಬೇರು ಇರೋದು ರಂಗಭೂಮಿಯಲ್ಲಿ, ಆದರೆ ಆ ಕಾಂಡ ಎಲ್ಲೆಲ್ಲಿಗೆ ಹರಡ್ತಾ ಇದೆ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಕಿರುತೆರೆಯಲ್ಲಿ ಹಾಗೂ ಹಿರಿತೆರೆಯಲ್ಲಿ ತಮ್ಮ ಶಾಖೆಗಳನ್ನು ಈಗಾಗಲೇ ಚಾಚಿದ್ದಾರೆ. ನಮ್ಮ ಕೈಲಾಶ್ ಅವರೇ ಇವತ್ತು ನಮ್ಮ ಜೊತೆ ಇರೋದು ಖುಷಿ ಕೊಡ್ತಾ ಇದೆ. ಇಬ್ಬರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಏನು ಮಾಡೋಣ? ಒಂದಷ್ಟು ಮಾತುಕತೆ. ಮೊದಲಿಗೆ ಕೃತಿಕಾ ಅವರೇ, ನೀವು ತೆರೆಯ ಮೇಲೆ ನಿಮ್ಮನ್ನು ನೋಡಿದ್ದೇವೆ, ಆದರೆ ತಮ್ಮ ಬಾಲ್ಯದ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಊರಿನ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೆ ಪರಿಚಯ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಖಂಡಿತ ಸರ್. ನನ್ನ ಹೆಸರು ಕೃತಿಕಾ ರವೀಂದ್ರ. ನಾನು ಮೂಲತಃ ಸಾಗರ ತಾಲೂಕು ಆನಂದಪುರ ಹೋಬಳಿಯವಳು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ನನ್ನ ತಂದೆ ಡಾಕ್ಟರ್ ರವೀಂದ್ರ ಅಂತ, ಅವರು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದರು. ನನ್ನ ತಾಯಿ ಮೀನಾಕ್ಷಿ HM, ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅವರು. ಸೊ ನನಗೆ ಇಬ್ಬರ ಏನು ಡಾಕ್ಟ್ರು ಒಂದು ಕಡೆ, ಇನ್ನೊಂದು ಕಡೆ ಟೀಚರ್ ಆಗಿರೋದ್ರಿಂದ ಅವರಿಬ್ಬರು ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿರೋವಂಥ ಮಗಳು ನಾನು. ನನಗೆ ಅಟ್ಮಾಸ್ಫಿಯರ್ ಅಷ್ಟು ಕೂಡ ನನ್ನ ಮಲೆನಾಡಾಗಿರೋದ್ರಿಂದ ನನಗೆ ಅದು ಗಿಡ ಮರ ಅದ್ರ ಮಧ್ಯ ಬೆಳೆದೇ ಅಭ್ಯಾಸ, ಅದ್ರ ಜೊತೆಗೇ ಬೆಳೆದ ಅಭ್ಯಾಸ. ಮತ್ತು ಹಳ್ಳಿಯ ಆಟ ಪಾಠಗಳಲ್ಲಿ ತಲ್ಲೀನಳಾಗಿ ಬೆಳೆದವಳು ನಾನು. ನನಗೆ ಆಟಗಳು ಅಂತ ತಕ್ಷಣ ಈಗ ನನಗೆ ಎಷ್ಟೋ ಜನ ಕ್ರಿಕೆಟ್ ಅಂತಾರೆ ಅಥವಾ ಮತ್ತೊಂದು ಅಂತಾರೆ, ಆದರೆ ನನಗೆ ಕಬಡ್ಡಿ ಫಸ್ಟ್ ಬರುತ್ತೆ, ಖೋಖೋ ಫಸ್ಟ್ ಬರುತ್ತೆ. ಸೊ ಹಾಗಾಗಿ ಆ ಥರ ಬೆಳೆದವಳು ನಾನು. ಚಲನಚಿತ್ರ ಆಗಿರಲಿ ಅಥವಾ ಕಿರುತೆರೆ ತುಂಬ ಆಕಸ್ಮಿಕ. ನಾನು ಓದ್ತಾ ಇರುವಾಗ ಜಿಂಬಾ ಅಂತ ಒಂದು ಸೀರಿಯಲ್ ಅವಕಾಶ ಬರುತ್ತೆ. ನಾನು ಆವಾಗ 7ನೇ ಕ್ಲಾಸು ಓದ್ತಾ ಇದ್ದಿದ್ದು. ಸೀರಿಯಲ್ ಅವಕಾಶ ಬರುತ್ತೆ. ಇಲ್ಲ ಬಿಡೋದು ಬೇಡ, ಒಂದು ಅವಕಾಶ ಅಲ್ಲ ಅಂತ. ಅದಕ್ಕೆ ನಾನಿವತ್ತು ಏನು ಈ ಕಲಾವಿದೆಯಾಗಿದ್ದೀನಿ ಅದಕ್ಕೆ ಮೂಲತಃ ಕಾರಣ ನನ್ನ ಮಾವ ಗುರುಮೂರ್ತಿ ವರದಾಮೂಲ ಅಂತ. ಅವ್ರ ಹತ್ರನೇ ಹೋಗಿ ನಾನು ಹೇಳಿದ್ದು, ಇಲ್ಲ ನಾನು ಕೂಡ ಟಿ ವಿನಲ್ಲಿ ಕಾಣಿಸ್ಕೋಬೇಕು, ನಾನು ಆ್ಯಕ್ಟ್ ಮಾಡಬೇಕು ಒಂದ್ಸಲ ಅಂತ. ಅವರ ಮೂಲಕ ನಾನು ನನ್ನ ತಾಯಿ ತಂದೆ ಪರ್ಮಿಷನ್ ತೊಗೊಂಡು ಸೀರಿಯಲ್ ಮಾಡ್ತಾ ಒಂದಾದ್ಮೇಲೆ ಒಂದು ಹೀಗೆ ಅದು ಬೆಳ್ಕೊಂಡು ಹೋಯಿತು. ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಮಾಡ್ತಾ ಇದ್ದಿದ್ದು ಯಕ್ಷಗಾನ ಮತ್ತು ನಾಟಕ. ಅದಕ್ಕೆ ನನ್ನ ಚಂದ್ರಮತಿ ಮಾತಾಜಿ ಅಂತ, ನಾನು ಓದಿದ ಸ್ಕೂಲ್ ಸಾಧನಾ ವಿದ್ಯಾಕೇಂದ್ರ, ಆ ಸ್ಕೂಲಿನ ಟೀಚರ್ ಒಬ್ಬರಿದ್ದರು. ಅವರು ಈ ಥರ ಕಲೆ ಅನ್ನೋದ್ರ ಬಗ್ಗೆ ಜಾಸ್ತಿ ಸಬ್ಜೆಕ್ಟೇ ಅವ್ರದ್ದು ಕಲೆ, ಅದನ್ನು ತಗೊಳ್ತಾ ಇದ್ರು. ಸೊ ಹಾಗಾಗಿ ಅದರಿಂದ ಹುಟ್ಟುಕೊಂಡಂತಹ ಒಂದು ಚಿಕ್ಕ ಆಸೆ ಅದು ನನ್ನ ಒಂದು ನಟಿಯಾಗಿ ನಿಲ್ಲಿಸುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗೆ ಅದು ಮುಂದುವರೆದು ರಾಧಾ ಕಲ್ಯಾಣ ಆಯಿತು, ಕೆಲವೊಂದಷ್ಟು ಸಿನಿಮಾಗಳಾಯಿತು, ಮನೆಮಗಳು ಸೀರಿಯಲ್ ಆಯಿತು. ಇತ್ತೀಚೆಗೆ ಭೂಮಿಗೆ ಬಂದ ಭಗವಂತ ಅನ್ನೋ ಒಂದು ಸೀರಿಯಲ್ ಆಯಿತು. ಕೃತಿಕಾ ಅವರೇ, ತಾವು ಮಾತುಕತೆ ಆಡ್ತಾ ಒಂದು ಸೂಕ್ಷ್ಮವನ್ನು ಪ್ರಸ್ತಾಪ ಮಾಡಿದ್ರಿ.
ಬಾಲ್ಯದಲ್ಲಿ ಎಂತೆಂತಹ ಆಟಗಳು ಇದ್ದುವು ಅಂತ ಹೇಳಿದ್ರೆ ಕಬಡ್ಡಿ ಮತ್ತು ಖೋಖೋ ಎರಡನ್ನ ಪ್ರಸ್ತಾಪ ಮಾಡಿದ್ರಿ. ಆದರೆ ಮಲೆನಾಡಲ್ಲೇ ಕೆಲವು ವಿಶೇಷವಾದ ಆಟಗಳುಂಟಲ್ಲ, ಅಂತಹ ಆಟಗಳನ್ನು ನೆನಪಿಸ್ಕೋಬಹುದಾ? ಹಾಂ, ನನಗೆ ಒಂದು ಲಗೋರಿ, ನಾನು ಭಾಳ ಆಡ್ತಾ ಇದ್ದಿದ್ದು ಲಗೋರಿ. ಮತ್ತೆ ಹುಡುಗರಿಗೆ ಲಗೋರಿ ಅಂದರೆ ಸ್ವಲ್ಪ ವಿವರಿಸಿದ್ರೆ ಒಳ್ಳೆ. ಲಗೋರಿ ಅನ್ನೋ ಆಟ ನನ್ನ ತುಂಬ ಇಷ್ಟವಾದ ಆಟ. ಅದು ಈಗಲೂ ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ ಲಗೋರಿ ಆಡೋಣ ಅಂತ ಹೇಳ್ತೀನಿ ಎಲ್ಲಾದರೂ ನಾವು ಆಚೆ ಹೋದರೆ. ಅಂದರೆ ಅದು ಕಲ್ಲು ಕಟ್ಟೋ ಆಟ. ಅದು ನನಗೆ ಅದು ತಲೆನಲ್ಲಿ ಒಂದು ಚೆಂಡಿರುತ್ತೆ, ಅದು ಆಪೋಸಿಟ್ 2 ಟೀಮ್ಗಳನ್ನ ಮಾಡ್ಕೊಂಡಿರ್ತೀವಿ. ಒಂದೊಂದು ಟೀಮಲ್ಲಿ ಈಕ್ವಲ್ ಆಗಿ ಒಂದು 4 ಜನ ಇರ್ತೀವಿ. ಅದರಲ್ಲಿ ಒಂದು ಟೀಮ್ ಅವರು 3 ಚಾನ್ಸಸ್ ಕೊಡ್ತಾರೆ. ಒಂದು ಗೆರೆಯಿಂದ ಹಿಂದೆ ನಿಂತ್ಕೊಂಡು ಅಲ್ಲಿ ಕಲ್ಲು ಕಟ್ಟಿರೋ ಜಾಗಕ್ಕೆ ಕಲ್ಲನ್ನು ಹೊಡಿಬೇಕು, ಬಾಲಲ್ಲಿ ಚೆಂಡಿಂದ ಕಲ್ಲನ್ನು ಹೊಡಿಬೇಕು. ಅದು ಬಿದ್ದ ಮೇಲೆ ನಾವೆಲ್ಲರೂ ಆ ಬಾಲ್ನ ಅವ್ರು ತಗೊಳ್ತಾರೆ, ಆಪೋಸಿಟ್ ಟೀಮ್ ಅವರು. ನಾವು ಅವರ ಕೈಗೆ ಸಿಗಬಾರ್ದು, ನಾವು ಅವ್ರ ಹತ್ರ ಏಟ್ ತಿನ್ನಬಾರ್ದು ಬಾಲಲ್ಲಿ. ಅಷ್ಟರ ಒಳಗಡೆ ನಾವು ಹೇಗೋ ಅದರಿಂದ ತಪ್ಪಿಸ್ಕೊಂಡು ಆ ಕಲ್ಲು ಹೇಗಿತ್ತು ಹಾಗೆ ಕಟ್ಟಿ ನಿಲ್ಲಿಸ್ಬೇಕು. ಕಟ್ಟಿ ನಿಲ್ಲಿಸಿದ್ಮೇಲೆ ಲಗೋರಿ ಅಂತ ಕೂಗಿದ್ರೆ ನಮಗೆ ಒಂದು ಪಾಯಿಂಟ್. ಈ ಲಗೋರಿ ಅನ್ನೋ ಆಟ ನಾನು ಆರಂಭದಲ್ಲಿ ಇದು ಕೇವಲ ಕರ್ನಾಟಕದ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ವಾಸ್ತವದಲ್ಲಿ ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲೂ ಬೇರೆ ಬೇರೆ ಹೆಸರಲ್ಲಿ ಲಗೋರಿ ಆಟ ಆಡ್ತಾರೆ. ಮತ್ತು ಒಂದು ಸಲ ರಾಷ್ಟ್ರೀಯ ಮಟ್ಟದಲ್ಲಿ ಲಗೋರಿ ಸ್ಪರ್ಧೆಯೂ ನಡೆದಿತ್ತು ಅಂತ ಕೇಳಿದ್ದೆ. ಬಹಳ ಸಂತೋಷವಾಯಿತು ತಮ್ಮ ನೆನಪುಗಳನ್ನು ಹಂಚಿಕೊಂಡಿದ್ದಕ್ಕೆ. ಕೈಲಾಶ್, ತಮ್ಮ ಬಾಲ್ಯ, ತಮ್ಮ ಅಧ್ಯಾಪಕರು, ಹೆತ್ತವರು ಮತ್ತು ನಿಮ್ಮ ಊರಿನ ವಿಶೇಷಗಳು ವರ್ಣಿಸ್ಕೋತೀರಾ? ಸರ್, ಖಂಡಿತ. ನಂದು ತಿಪ್ಟೂರಲ್ಲಿ ರಂಗಭೂಮಿ ಚಟುವಟಿಕೆಗಳು ಭಾಳ. ನೀನಾಶ್ರಮ್ನಲ್ಲಿ ನಾನು 14ನೇವನು ತಿಪ್ಟೂರಿಂದ ಡಿಪ್ಲೊಮಾ ಮಾಡಿರೋದು. ಸೊ ನನಗೆ ನಮ್ಮ ಮನೆಯಲ್ಲಿ ಯಾರೂ ಕಲಾವಿದರು ಇಲ್ಲ, ಯಾರೂ ಇಲ್ಲ. ನೀವೇ ಮೊದಲು. ನಮ್ಮ ತಾತ ಏನೋ ಸ್ವಲ್ಪ ಈ ಕತೆ ಹೇಳೋದು ಎಲ್ಲ ಮಾಡ್ತಾಯಿದ್ರಂತ ಬಿಟ್ಟರೆ ನಾವು ಅವ್ರನ್ನ ನೋಡಿಲ್ಲ. ನನ್ನ ತಾಯಿಯ ತಾತ ಬಿಟ್ಟರೆ ನಮ್ಮ ಮನೇಲಿ ನಾನೇ ಮೊದಲಿಗೆ ಕಲಾವಿದ. ನಾನು ಅಕಸ್ಮಾತಾಗಿ ರಂಗಭೂಮಿಗೆ ಬಂದಿದ್ದು. ನನಗೆ ಆ ಥರದ್ದು ಯಾವುದೇ ಒಂದು ನಾನು ನಟ ಆಗಬೇಕು ಈ ಥರದ್ದೇನೂ ಇರಲಿಲ್ಲ. ರಂಗಭೂಮಿಗೆ ಬಂದ ಮೇಲೆ ನನಗೆ ಭಾಳ ನಾನು ಒಳ್ಳೆ ಆ್ಯಕ್ಟ್ರ್ ಆಗಬೇಕು ಅನ್ನೋ ಸೆಳೆತ ಶುರು ಆಗಿದ್ದು. ಒಂದು ಪುಟ್ಟ ಕತೆ ಹೇಳ್ಬಿಡ್ತೀನಿ ನಾನು. ಬಹುಶಃ ಅದಕ್ಕೆ ಕಾರಣ ಇರ್ಬೋದೇನೋ ನಾನು ನಟ ಆಗಿದ್ದಕ್ಕೆ. ಒಂದಿನ ನಾನು ಸ್ಕೂಲಿಂದ ಮನೆಗೆ ಬಂದೆ. ನಾನಿನ್ನೂ ಪುಟ್ಟ ಹುಡುಗ, ಸುಮಾರು ಒಂದು 2-3ನೇ ಕ್ಲಾಸ್ ಇರ್ಬೋದು. ನಮ್ಮ ಮನೆ ತುಂಬ ಜನ, ನಮ್ಮ ಮನೆ ದೊಡ್ಡ ಮನೆ. ನಾವೊಂದು 25 ಜನ ಇದ್ವಿ ಮನೇಲಿ. ಅಂದರೆ ನಮ್ಮ ಚಿಕ್ಕಪ್ಪ, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಕ್ಕಳು, ಅವಿಭಕ್ತ ಕುಟುಂಬ. ಮನೆಗೆ ಬಂದೆ, ಮನೆ ತುಂಬ ಜನ. ಏನು ಅಂತಂದ್ರೆ ಎಲ್ಲ ಜಾಗ ಮಾಡ್ಕೊಂಡು ಹೋಗ್ತೀನಿ. ನಮ್ಮಮ್ಮ ಸಿಕ್ಕಿದ್ರು. ನಮ್ಮಮ್ಮ ನನ್ನ ಎತ್ಕೊಂಡ್ರು. ಏನಮ್ಮ ಇಷ್ಟೊಂದು ಜನ ಮನೇಲಿ? ನನಗೆ ತುಂಬ ಚೆನ್ನಾಗಿ ನಮ್ಮಮ್ಮ ಎತ್ಕೊಂಡಿದ್ದು ನನಗೆ ಕೇಳಿದ್ದು. ನಮ್ಮ ಮನೆಗೆ ಡಾಕ್ಟರ್ ರಾಜ್ಕುಮಾರ್ ಬಂದುಬಿಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಅದು ಹೋದ್ಮೇಲೆ ಗೊತ್ತಾಯಿತು. ಅಣ್ಣವರು ಆ ಮನೆಯಲ್ಲಿ ಸುಮಾರು 1 ವರ್ಷಗಳ ಕಾಲ ಅವರ ತಾಯಿ ಜೊತೆಗೆ ಅಲ್ಲಿ ವಾಸ ಮಾಡಿದರು, ಹುಬಿ ವೀರಣ್ಣವ್ರ ಕಂಪ್ನಿಲಿದ್ದಾಗ. ಆ ಮನೆ ನೋಡೋದಕ್ಕೆ ಅಂತ ಅಣ್ಣವರು ಅವಾಗ ಒಬ್ಬರೇ ಬಂದು, ನಮ್ಮ ತಾಯಿ ಕಸ ಗುಡಿಸ್ತಾ ಇದ್ದಾರೆ ಸಂಜೆ ಹೊತ್ತು, ಸೀದಾ ಬಂದು ಬಿಳಿಗಿ ಕಾರ್ ನಿಂತಿದೆ, ಅದರಿಂದ ಅಣ್ಣವರು ಇಳಿದು ಬಂದಿದ್ದಾರೆ. ನಮ್ಮಮ್ಮನಿಗೆ ಅಣ್ಣವರು ಅಂದರೆ ಭಾಳ ಪ್ರೀತಿ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಎನ್ನೋರು ಯಾರು ಅಭಿಮಾನಿ ಅಲ್ಲ ಅವ್ರಿಗೆ. ನಮ್ಮಮ್ಮಗೆ ಒಂಥರ ಸ್ಟನ್ ಆಗ್ಬಿಟ್ಟಿದ್ದಾರೆ. ಕರ್ಕೊಂಡೋಗಿ ಆಮೇಲೆ ನಾನು ಮನೆ ನೋಡ್ಬೇಕಮ್ಮ, ದೇವ್ರ ಮನೆ ತೋರಿಸು ಅಂತಂದಿದ್ದಾರೆ. ದೇವ್ರ ಮನೆಯೇ ತುಂಬ ಇಷ್ಟು ದೊಡ್ಡದಿತ್ತು ದೇವ್ರ ಮನೆ ಆ ಮನೆಯಲ್ಲಿ. ಸೊ ಅದು ಕಾರಣ ಇರ್ಬೋದು ನಾನು ಕಲಾವಿದ ಆಗಿದ್ದಕ್ಕೆ ಅಂತ ನನಗನ್ಸುತ್ತೆ. ಯಾವಾಗಲೂ ಅಣ್ಣವ್ರು ಇದ್ದಿದ್ದ ಮನೆಯಲ್ಲಿ ನಾನು ಬೆಳೆದಿದ್ದು. ಸುಮಾರು ಒಂದು 15 ವರ್ಷ ಅದೇ ಮನೆಯಲ್ಲಿ ನಾವಿದ್ವಿ. ಆಮೇಲೆ ನಮ್ಮ ಎಲ್ಲ ಬೇರೆ ಬೇರೆಯಾಗಿ ನಮ್ಮ ತಂದೆ ಬೇರೆ ಮನೆ ಮಾಡಿದ್ರು. ಸೊ ನಾನು ತಿಪ್ಟೂರಿಂದ 2006ಕ್ಕೆ ಬಂದೆ ಇಲ್ಲಿ ಬೆಂಗಳೂರಿಗೆ ಬಂದು ರಂಗಭೂಮಿ ನೀನಾಶ್ರಮ್ನಲ್ಲಿದ್ದು 2 ವರ್ಷ ತಿರುಗಾಟ ಮಾಡಿ ಕಿರುತೆರೆ, ಹಿರುತೆರೆ, ಈಗ ಮೊನ್ನೆ ರಿಲೀಸ್ ಆಗಿರೋ UI ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್. ಈಗ ಒಬ್ಬ ಕಲಾವಿದ ಆಗಬೇಕು ಅಂತ ಆಸೆ ಇದ್ದರೆ ನೇರವಾಗಿ ಅಭಿನಯಕ್ಕೆ ಹೋಗೋದು ಒಳ್ಳೆಯದಾ, ಅಥವಾ ನೀನಾಸಂ ಥರ ಸಂಸ್ಥೆಯಲ್ಲಿ ತರಬೇತಿ ಪಡ್ಕೊಂಡು ಹೋದರೆ ಸುಲಭವಾಗುತ್ತಾ? ಯಾಕಂದರೆ ಕಲೆ ಅನ್ನೋದು ಜನ್ಮದತ್ತವಾಗಿ ಜನ್ಮಜಾತವಾಗಿ ಬರಬೇಕು ಅಂತ ಹೇಳ್ತಾರೆ. ಇಲ್ಲ, ಅದು ಎಷ್ಟು ಮಟ್ಟಿಗೆ ಅದನ್ನೇ ಆಗಲಿ ಕಲಾವಿದನನ್ನಾಗಿ ನಾವು ಮಾಡಬಹುದು, ಅಭಿನಯವನ್ನು ಕಲಿಸಿದ್ರೆ ಈ ಎರಡೂ ಪಂಥಗಳು ಉಂಟು, ಯಾವುದು ಸರಿ ತಮ್ಮ ಅನಿಸಿಕೆ ಇದೆ? ಯಾರು ಬೇಕಾದರೂ ಕಲಾವಿದ ಆಗ್ಬೋದು ಸರ್, ಹಂಗೇನಿಲ್ಲ. ಆಮೇಲೆ ಕಲೆ ಅನ್ನೋದು ಇಂಡಿಯಾನಲ್ಲಿ ತುಂಬ ಇನ್ಹೆರಿಟೆಡ್. ಅಂದರೆ ಪ್ರತಿಯೊಬ್ಬ ಭಾರತೀಯನೂ ಕಲಾವಿದ. ಯಾಕೆ ಅಂತಂದರೆ ರಂಗೋಲಿ ಹಾಕ್ತಾರೆ ಮನೆ ಮುಂದೆ,
ಅವರು ಕಲಾವಿದರೆ, ಪ್ರತಿಯೊಂದು ಕಲೆನೇ. ಆದರೆ ನಾವು ಅದನ್ನು ಕಲೆ ಅಂತ ಗುರುತಿಸ್ತಿಲ್ಲ ಅಷ್ಟೇ. ಈಗ ಒಂದು ಮೈ ಮೇಲೆ ದೇವ್ರು ಬರುತ್ತೆ ಅಂತ ಯಾರೋ ಕುಣಿತಾ ಇರ್ತಾನೆ, ಅವನು ಅಭಿನಯಿಸ್ತಾ ಇದ್ದಾನೆ. ಈ ಥರದ ರಿಚುವಲ್ಗಳು ಇಂಡಿಯಾನಲ್ಲಿ ನಿಮಗೆ ಬೀದಿಗೆ ಒಂದೊಂದು ಸಿಗುತ್ತೆ. ಇಂಡಿಯಾದಲ್ಲಿ ಎಲ್ಲರೂ ಕಲಾವಿದರೆ, ಆದರೆ ನಾವು ಅದನ್ನು ಕಲೆ ಅಂತ ಕರೆಯಲ್ಲ ಅಷ್ಟೇ. ಇನ್ಸ್ಟಿಟ್ಯೂಷನ್ಗಳು ಯಾಕೆ ಬೇಕು ಅಂದರೆ ಅಲ್ಲಿ ಒಂದು ಶಿಸ್ತಿರುತ್ತೆ, ಪಠ್ಯ ಇರುತ್ತೆ, ಅದನ್ನು ನಾವು ಹೇಗೆ ಒಂದು ಥಿಯರೀಸ್ ಇರುತ್ತೆ. ಈಗ ಸುಬ್ಬಣ್ಣ ಹೊಸದಾಗಿ ನೀನಾಸಂನ ಕಟ್ಟಿದಾಗ ಅವರು ಹೊಸದಾಗಿ ಪಠ್ಯವನ್ನು ಸೃಷ್ಟಿ ಮಾಡೋದು, ಆಮೇಲೆ ಇದ್ದ ಪಠ್ಯಗಳನ್ನು ತರಿಸ್ಕೊಂಡ್ರು. ಆಮೇಲೆ ನೀನು ಸಾಗರದ ಭಾಳ ಫೇಮಸ್ ಕಾಲೇಜ್ LB ಕಾಲೇಜ್ ಅಂತ ಎಲ್ರಿಗೂ ಗೊತ್ತಿದೆ. LB ಕಾಲೇಜಿನ ಹೌದೌದು LB ಕಾಲೇಜಿನ ಅಧ್ಯಾಪಕರಾಗಿದ್ದ TP ಅಶೋಕು, ಆಮೇಲೆ ಇನ್ನೂ ಕೆಲವೊಬ್ಬರು ಜಾಧವ್ ಅವರು, ಇವರು ಸಾಗರದವ್ರು, ಅದರಿಂದ ಕೃತಿಕ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಜಾಧವ್ ಅವರು, ಇವರೆಲ್ಲ ಪಾಠ ಮಾಡಿದ್ದು. ಅಂದರೆ ಈ ಇನ್ಸ್ಟಿಟ್ಯೂಟ್ಗಳು ಏನು ಮಾಡ್ತವೆ ಅಂತಂದರೆ ನಮಗೆ ಈಗಾಗಲೇ ಇರುವ ಮಾದರಿಗಳನ್ನು ಪರಿಚಯ ಮಾಡಿಸ್ತವೆ. ಕಲೆಯನ್ನು, ಕಲಾವಿದನ್ನು ಇನ್ಸ್ಟಿಟ್ಯೂಟ್ಗಳು ಹುಟ್ಟಾಕಲ್ಲ ಅಂತ ನನ್ನ ಇದು. ಅವೆಲ್ಲದು ನಿಮಗೆ ಒಂಥರ ಸಾಣೆ ಹಿಡಿತವೆ, ಶಾರ್ಪನ್ ಮಾಡ್ತವೆ ನಿಮ್ಮ ಸೆನ್ಸಸ್ನ. ಕೃತಿಕಾ ಅವರೇ, ತಾವೇನು ಹೇಳ್ತೀರಿ? ಅವರು ಸಾಂಪ್ರದಾಯಿಕವಾಗಿ ಶಿಕ್ಷಣವನ್ನು ಕಲಿತು ಅಭಿನಯಕ್ಕೆ ಬಂದರೆ ಒಂದು ಸಾರ್ಥಕತೆ ಇರುತ್ತೆ ಅಂತಾರೆ. ತಾವು ಆ ರೀತಿಯಾದ ಒಂದು ಶಿಕ್ಷಣ ಏನು ಪಡೆದಿಲ್ಲ, ತಾವು ಅಭಿನೇತ್ರಿಯಾಗಿದ್ದೀರಿ. ನನಗೆ ನಮ್ಮ ಅನಿಸಿಕೆ ನನಗೆ ನನ್ನ ಫ್ಯಾಮ್ಲಿನಲ್ಲೂ ಇವ್ರು ಹೇಳಿದ ಹಾಗೆ ನನ್ನ ಫ್ಯಾಮಿಲಿನಲ್ಲೂ ಯಾರೂ ಇಲ್ಲ, ನಾಟಕ ಆಗಿರಲಿ ಅಥವಾ ಕಲಾವಿದರು ಅನ್ನೋರು ಯಾರೂ ಇಲ್ಲ, ಈ ಫೀಲ್ಡಿಗೆ ಬಂದವರು ಕೂಡ ಯಾರೂ ಇಲ್ಲ. ನನಗೆ ನನ್ನ ಪ್ರಕಾರ ಒಂದು ಮೂಲತಃ ಒಂದು ಇಂಟ್ರೆಸ್ಟ್ ಬೇಕು ಅದ್ರ ಬಗ್ಗೆ, ಯಾವುದೇ ಇರಲಿ ಅದು. ನಾವು ಒಂದು ಬರಿತೀವಿ ಅಂತ ಅಂದರೂ ಅಷ್ಟೇ, ನಾವು ಯಾವುದನ್ನೋ ಒಂದು ನೋಡ್ತೀವಿ ಅಂದ್ರೂ ಅದಕ್ಕೂ ಕೂಡ ಅದರದ್ದೇ ಆದಂಥ ಇಂಟ್ರೆಸ್ಟ್ ಬೇಕು, ಕಾನ್ಸಂಟ್ರೇಷನ್ ಬೇಕು. ಅದಿತ್ತು ಅಂದರೆ ಎಂಥದನ್ನು ಬೇಕಾದರೂ ಸಾಧಿಸಬಹುದು. ಡಿಸಿಪ್ಲಿನ್, ಇಂಟ್ರೆಸ್ಟ್ ಇವೆಲ್ಲವೂ ಇದೆ ಒಬ್ಬ ಮನುಷ್ಯನಲ್ಲಿ ಅಂದರೆ ಆಗುತ್ತೆ. ಆಮೇಲೆ ನಾನು ಯಾವುದೇ ಇನ್ಸ್ಟಿಟ್ಯೂಷನಿಂದ ಹೋದವಳಲ್ಲ, ಅಥವಾ ನನಗಷ್ಟೇ ಹತ್ತಿರದಲ್ಲಿದ್ದರೂ ಕೂಡ ನಾನು ಯಾವತ್ತೂ ಯಾವ ಇನ್ಸ್ಟಿಟ್ಯೂಷನ್ಗೂ ಹೋಗಿಲ್ಲ, ಕಲ್ತಿಲ್ಲ ನಾನೆಲ್ಲೂ. ನನಗೇನಾಗೋಯ್ತು ಅಂತಂದರೆ ನನ್ನ ಎಕ್ಸ್ಪೀರಿಯನ್ಸ್ಗಳೇ ನನಗೆ ಕಲಿಕೆ ಆಯ್ತು ಅಷ್ಟೇ. ನಾನು ದಿನ ಕಲಿಕೆನೇ ನನಗೆ. ನನಗೆ ಸ್ಟಾರ್ಟಿಂಗಲ್ಲಿ ಶುರುವಾದಾಗ ನನಗೆ ಹೇಗೆ ನಿಂತ್ಕೊಳ್ಬೇಕು ಅಂತ ಕೂಡ ಗೊತ್ತಿರಲಿಲ್ಲ. ಬಹುಶಃ ಅದನ್ನು ಈ ಥರ ಇನ್ಸ್ಟಿಟ್ಯೂಷನಲ್ಲಿ ಹೇಳ್ಕೊಡ್ತಾರೆ, ಹೀಗೆ ನಿಲ್ಲಬೇಕು, ಈ ಕಡೆ ತಿರುಗಬೇಕು, ಇಲ್ಲಿ ಕೇಳಿದಾಗ ಈ ಥರ ನೋಡಬೇಕು ಅಂತ. ನನಗದೇನು ಗೊತ್ತಿರಲಿಲ್ಲ. ನನಗೆ ಶುರುವಿನಿಂದ ಒಂದು ಕಲಿಕೆ. ಹಾಗೆ ಕಲಿಯೋದು ಉಂಟು, ಈ ಥರ ಇನ್ಸ್ಟಿಟ್ಯೂಷನಲ್ಲಿ ಹೋಗೋದು ಉಂಟು. ನನಗೆ ನನ್ನ ಪ್ರಕಾರ ರಂಗಭೂಮಿ ಅವ್ರಿಗೆ ಹೇಗೆ ಒಂದು ಶುರು ಅಂತ ಹೋಗುತ್ತೆ ಅಥವಾ ಒಂದು ಕಲಿಕೆಯ ಜಾಗ ಆಗುತ್ತೆ, ನನಗೆ ಪ್ರತಿದಿನದ ಶೂಟಿಂಗ್ ದಿನಗಳು ಕೂಡ ನನಗೆ ಕಲಿಕೆ ಆಗ್ತಾ ಹೋಯಿತು. ನಾನು ಇವತ್ತಿಗೂ ಅದಕ್ಕೆ ಹೇಳ್ತೀನಿ, ನನಗೆ ಕಿರುತೆರೆ ಗರಡಿ ಮನೆ. ನಾನು ಗರಡಿ ಮನೆ ಅಂತ ಕರೆಯೋದು ಕಿರುತೆರೆನ, ಹಿರಿತೆರೆ ಅಥವಾ ಬೇರೆ ಏನೇ ಇರಲಿ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಕಿರುತೆರೆ ನನ್ನ ಗರಡಿ ಮನೆ, ಮತ್ತು ಕಿರುತೆರೆನಲ್ಲೇ ನಾನು ಎಲ್ಲವನ್ನೂ ಕಲ್ತಿದ್ದು. ಹಾಗಾಗಿ ಯಾವುದೋ ಒಂದು ಇನ್ಸ್ಟಿಟ್ಯೂಷನಿಂದ ನಾನು ಕಲಿದೇ ಇದ್ರೂ ಪ್ರತಿಯೊಬ್ಬರು ಕೂಡ ಇವ್ರು ಹೇಳಿದಾಗೆ ಪ್ರತಿಯೊಬ್ಬರು ಕಲಾವಿದರೆ, ಅದಕ್ಕೆ ಬೇಕಾದಂತಹ ಇಂಟ್ರೆಸ್ಟ್, ಡಿಸಿಪ್ಲಿನ್ ಇದೆಲ್ಲ ಇತ್ತು ಅಂದರೆ ಯಾರು ಬೇಕಾದರೂ ಕಲಾವಿದರೆ ಆಗಬಹುದು. ಕನ್ಸಿಸ್ಟೆನ್ಸಿ ಭಾಳ ಬದ್ಧತೆ ಬೇಕು. ತಟ್ಟಂತ ಹೇಳಿ ನಾನು ಅದಕ್ಕೆ ಸರ್ ಎಷ್ಟು ವರ್ಷ ಆಯ್ತು ಇದಕ್ಕೆ ಅಂತ ಕೇಳಿದೆ. ಅಂದರೆ ಇಷ್ಟೊಂದು ಕನ್ಸಿಸ್ಟೆಂಟಾಗಿ ಒಂದು ಪ್ರೋಗ್ರಾಮ್ನ ನಡೆಸ್ಕೊಂಡು ಬರ್ತಾ ಇರೋದಿದೆಯಲ್ಲ, ಇದು ಭಾಳ ದೊಡ್ಡದು ಅಂತ ಅನ್ಸುತ್ತೆ ನನಗೆ. ನನ್ನ ತಂದೆ ಆವಾಗ ಇದು ನಾನು ಅದೇ 7ನೇ ಕ್ಲಾಸು 6ನೇ ಕ್ಲಾಸೆಲ್ಲ ಇದ್ದಾಗ ಕೂರಿಸಿ ತೋರಿಸ್ತಾ ಇದ್ದಿದ್ದ ಕಾರ್ಯಕ್ರಮ ಇದು, ತಟ್ಟಂತ ಹೇಳಿ ನೋಡು ಅಂತ. ಪ್ರತಿದಿನ ನನ್ನ ತಂದೆ ಮತ್ತು ನನ್ನ ತಾಯಿ ಇಬ್ಬರೂ ಅವ್ರು ನಾನು ಮಿಸ್ ಮಾಡ್ತೀನಿ ಅಂತ ಅಂದರು, ನಾನೇನೋ ಓದ್ತಾ ಇದ್ದೀನಿ ಅಂದ್ರೂ ಬಾ ನೋಡು ಈ ಪ್ರೋಗ್ರಾಮ್ನ, ಚೆಂದ ಇದೆ ಈ ಪ್ರೋಗ್ರಾಮ್. ಅದಕ್ಕೆ ಇನ್ನೊಂದು ಕಾರಣ ಅಂದರೆ ಪುಸ್ತಕ ಪ್ರೇಮಿ ನಾನು. ನನಗೆ ಅದು ಪುಸ್ತಕ ಕೊಡ್ತಾರೆ ಅನ್ನೋದೇ ಒಂದು ಖುಷಿ, ಅವ್ರ ಪುಸ್ತಕ ಗೆದ್ದರು ಅಂತ. ಸೊ ಹಾಗಾಗಿ ಈ ಥರದ್ದೆಲ್ಲ ಪ್ರೋಗ್ರಾಮ್ಗಳು ಮನಸ್ಸಿಗೆ ತುಂಬ ಹತ್ತಿರ ಆಗಿದೆ ನಂಗೆ. ಆಲ್ರೆಡಿ ಮನಸ್ಸಿಗೆ ಹತ್ತಿರವಾದ ಪ್ರೋಗ್ರಾಮ್ ಇದು ಅಷ್ಟೇ. ಇದು ನಮ್ಮ ಕೇಂದ್ರದ ಬದ್ಧತೆಯ ಪ್ರತೀಕ ನಮ್ಮ ಕಾರ್ಯಕ್ರಮ. ಖಂಡಿತ ನೀವೆಲ್ಲ ಇಷ್ಟಪಟ್ಟಿರೋದ್ರಿಂದ ನಮ್ಮ ವೀಕ್ಷಕ ಬಾಂಧವರು ಸತತವಾಗಿ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇರೋ ಕಾರಣ ಈ ಕಾರ್ಯಕ್ರಮ ಇವತ್ತಿಗೂ ಮುಂದುವರಿತಾ ಇದೆ. ಈ ವಾಯ್ಸ್ ಕಲ್ಚರ್ ಅಂತ ಹೇಳ್ತಾರೆ, ಧ್ವನಿ ಸಂಸ್ಕೃತಿ ಅಂತ ಹೇಳಿ, ಅದು ಎಲ್ರಿಗೂ ಬರೋಲ್ಲ. ಈಗ ನಿಮಗೆ ರಂಗಭೂಮಿಯಲ್ಲಿ ಕಲಿಸಿರಬಹುದು ಹೇಗೆ ಧ್ವನಿಯನ್ನು ಸಶಕ್ತವಾಗಿ ಬಳಸಬಹುದು ಅಂತ, ಆದರೆ ತಮ್ಮಂತಹವರಿಗೆ ಯಾರು ಹೇಳಿಕೊಟ್ರು, ಎಲ್ಲಿ ಕಲ್ತ್ರಿ? ನನಗೆ ನಾನು ಜಿಂಬಾ ಅಂತ ಒಂದು ಸೀರಿಯಲ್ ಮಾಡ್ತೀನಿ ಚಿಕ್ಕ, ಅಂದರೆ ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗ. ಅದರಲ್ಲಿ ಹೆಂಗಂದರೆ ಡಬ್ಬಿಂಗ್ ಮಾಡಬೇಕಿತ್ತು ಸಪ್ರೇಟಾಗಿ, ಅದಕ್ಕೆ ಆವಾಗ ಮೈಕ್ ಇರ್ತಾ ಇರಲಿಲ್ಲ, ಡಬ್ಬಿಂಗ್ ಮಾಡಬೇಕಿತ್ತು. ಅಲ್ಲೇ ಡಬ್ಬಿಂಗ್ ಸ್ಟುಡಿಯೋ ಕೂಡ ತೀರ್ಥಹಳ್ಳಿನಲ್ಲೇ ಶೂಟಿಂಗ್ ಆಗ್ತಾ ಇದ್ದಿದ್ದು, ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಅಲ್ಲೇ ಇತ್ತು, ಅಶೋಕ್ ಕಶ್ಯಪ್ ಅವರ ನಿರ್ದೇಶನ.
ಅಲ್ಲಿಂದ ನನಗೆ ಡಬ್ಬಿಂಗ್ ಅನ್ನೋದ್ರದ್ದು ಒಂದು ಸಣ್ಣ ಅರ್ಥ ಅಂತ ಆಗಿದ್ದು ಅಲ್ಲೇನೆ ನನಗೆ. ಇದಕ್ಕೆ ಈ ಥರ ವಾಯ್ಸ್ ನಾವು ಕೊಡಬೇಕು. ತುಂಬ ಸ್ಟಾರ್ಟಿಂಗಲ್ಲಿ ಕಷ್ಟ ಆಯಿತು ನನಗೆ. ಶುರುನಲ್ಲಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಮುಂದೆ ಹೋಗ್ಬಿಡ್ತಿತ್ತು, ಅದು ಸೀನ್ಗಳೆಲ್ಲ ಮುಂದೆ ಹೋಗ್ತಿತ್ತು. ನಾನು ಆಮೇಲೆ ಯಾವಾಗಲೂ ವಾಯ್ಸ್ ಕೊಡ್ತಿದ್ದೆ. ಹೀಗೆ ಆಮೇಲೆ ಅವ್ರು ಎಡಿಟಿಂಗಲ್ಲಿ ನಿಧಾನಕ್ಕೆ ಹೇಳ್ತಾ ಬಂದರು, ಇಲ್ಲ ಆದಷ್ಟು ಅದಕ್ಕೆ ಮ್ಯಾಚ್ ಮಾಡೋ ಹಾಗೆ ಮಾಡು ಅಂತ. ನನಗೆ ನಿಧಾನಕ್ಕೆ ಅರ್ಥ ಆಗಿದ್ದು ಒಂದೇನಪ್ಪ ಅಂದರೆ, ನಾವೆಷ್ಟು ಇವಾಗ ಆ್ಯಕ್ಟ್ ಮಾಡ್ತೀವಿ ಅದು 40%, ಇನ್ನು 60% ಡಬ್ಬಿಂಗ್ ಅಂತ ಅನಿಸ್ಬಿಡ್ತು ನನಗೆ. ನಾವು ಡಬ್ಬಿಂಗಲ್ಲಿ ನಾವು ಆ್ಯಕ್ಚುಲಿ ನಾವು ಆ ಕಲೆನ ತೋರಿಸ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಅನ್ನೋದಾದರೆ, ಆ ಎಕ್ಸ್ಪ್ರೆಷನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ವಾಯ್ಸಲ್ಲಿ ಅನ್ನೋದಾದರೆ, ಖಂಡಿತವಾಗ್ಲೂ ನಮಗೆ ತುಂಬ ಅಂದರೆ ತುಂಬ ಸಮಸ್ಯೆಗಳು ಎದುರಾಗಲ್ಲ ಅಂತ ಆ್ಯಕ್ಟ್ ಮಾಡೋವಾಗ್ಲೂ. ಇವಾಗ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಸೆಕೆಂಡ್ ಕೂಡ ಡಬ್ಬಿಂಗೇ ಅದು. ನನಗೆ ಸ್ಟಾರ್ಟಿಂಗಲ್ಲಿ ಅದ್ರದ್ದು ವ್ಯಾಲ್ಯೂ ಅಷ್ಟು ಗೊತ್ತಾಗಲಿಲ್ಲ, ಯಾಕೆಂದರೆ ಮೈಕ್ ಇರ್ತಾಯಿತ್ತು, ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿಬಿಡ್ತಾ ಇದ್ವಿ, ಮತ್ತು ಅದು ಡಬ್ಬಿಂಗ್ ಮಾಡೋವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಸುಮಾರು ಸೀರಿಯಲ್ಗಳಲ್ಲಿ. ಸಿನಿಮಾದಲ್ಲಿ ಹಾಗಲ್ಲ. ನನಗೆ ಆ್ಯಕ್ಚುಲಿ ನಾನು ಡಬ್ಬಿಂಗ್ ಅಂತ ಕಲ್ತಿದ್ದೇನೆ ಸಿನಿಮಾದಲ್ಲಿ. ಅದು ಎಷ್ಟರ ಮಟ್ಟಿಗೆ ಅಂದರೆ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಆಗಿಬಿಟ್ಟೆ. ನನಗದು ಖುಷಿ ಕೊಡ್ತಾಯಿತ್ತು. ನಾನು ಯಾರಿಗೋ ವಾಯ್ಸ್ ಕೊಡ್ತೀನಿ, ಇನ್ಯಾರಿಗೋ ನಾನು ಜೀವ ತುಂಬ್ತಿದ್ದೀನಿ ಅವರ ಯಾವುದೋ ಪಾತ್ರಕ್ಕೆ ಅಂತಂದರೆ, ಅದು ಆ ಪಾತ್ರದ ಒಳಗಡೆ ಇಳಿಯೋದು ಅಷ್ಟು ಸುಲಭ ಅಲ್ಲ. ನನಗೆ ಸಂಬಂಧನೇ ಇಲ್ಲದೆ ಇರೋ ಪಾತ್ರ ಅದು. ನಾನು ಆ್ಯಕ್ಟ್ ಮಾಡಿಲ್ಲ ಅದರಲ್ಲಿ, ನನಗೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗಿ ನಿಂತು ಇಲ್ಲ ಇದಕ್ಕೆ ನಾನು ವಾಯ್ಸ್ ಕೊಡಬಲ್ಲೆ ಅಂತ ಅನಿಸೋದಿದೆ ಅಲ್ಲ, ಅದು ಬೇರೆಯೇ. ಆಮೇಲೆ ಆ ವಾಯ್ಸ್ ಅಂತ ಬಂದಾಗ ಕೆಲವೊಂದಷ್ಟು ಸೂಟ್ ಆಗುತ್ತೆ, ಕೆಲವೊಂದಷ್ಟು ಸೂಟ್ ಆಗಲ್ಲ. ಆ ಎಕ್ಸ್ಪ್ರೆಷನ್ನ ನಾನಾಗಿರ್ಬೇಕಲ್ಲಿ. ನಾನು ಡಬ್ಬಿಂಗ್ ಮಾಡಬೇಕಿದ್ರೆ ನಾನೇ ಅದು, ಬೇರೆ ಯಾರೋ ಅಲ್ಲ. ಅವ್ರು ಯಾರೋ ಆ್ಯಕ್ಟ್ ಮಾಡ್ತಿದ್ದಾರೆ ಅಲ್ಲ, ನಾನೇ ಆ್ಯಕ್ಟ್ ಮಾಡ್ತಿದ್ದೀನಿ, ನಾನೇ ಆಗಿಬಿಟ್ಟಿದ್ದೀನಿ, ನಾನು ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಅನ್ನೋದು. ಯಾಕೆ ಈ ಪ್ರಶ್ನೆಯನ್ನು ಇಷ್ಟು ವಿವರವಾಗಿ ಕೇಳ್ತಾ ಇದ್ದೇನೆ ಅಂದರೆ, ನಮ್ಮ ವೀಕ್ಷಕರಲ್ಲಿ ಅನೇಕ ಜನ ಅಭಿನಯದಲ್ಲಿ ಆಸಕ್ತಿಯನ್ನು ಹೊಂದಿರಬಹುದು. ಅಂತಹವರಿಗೆ ಅಭಿನಯ ಅಷ್ಟು ಸುಲಭ ಅಲ್ಲ. ಧ್ವನಿಯನ್ನು ರೂಢಿಸ್ಕೋಬೇಕಾದ್ರೆ ಹೇಗೆ ನಿಂತ್ಕೋಬೇಕು, ಹೇಗೆ ನಡಿಬೇಕು, ಹೇಗೆ ಅಳಬೇಕು, ಹೇಗೆ ನಗಬೇಕು, ಇವೆಲ್ಲವನ್ನೂ ಮಾಡಬೇಕು ಅಂದರೆ ಸ್ವಲ್ಪ ತರಬೇತಿ ಇದ್ದರೆ ಒಳ್ಳೆಯದೇನೋ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲರೂ ಕಲಾವಿದರಾಗೋದು ಬಹಳ ಕಷ್ಟ ಅನ್ನೋದು ಅವರು ಸ್ವಲ್ಪ ಯೋಚನೆ ಮಾಡಲಿ ಅನ್ನೋ ವಿಚಾರಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಗಿ ಬಂತು. 25 ವರ್ಷಗಳ ರಂಗಭೂಮಿಯ ಅನುಭವ ನಿಮಗೇನು ಕಲಿಸ್ಕೊಟ್ಟಿದೆ ಕೈಲಾಶ್? ಸರ್, ರಂಗಭೂಮಿ ನಾನು ಇತ್ತೀಚೆಗೆ ರಂಗಭೂಮಿಯಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಒಂದು 10 ವರ್ಷ ರಂಗಭೂಮಿನಲ್ಲಿ ಆ್ಯಕ್ಟಿವ್ ಆಗಿದ್ದೆ. ಅದರ ನಂತರ ನಾನು ಇಲ್ಲಿ ಟಿ ವಿ ಸಿನಿಮಾಗೆ ಬಂದೆ. ಸಿನಿಮಾ ಮತ್ತು ಸೀರಿಯಲ್ನಲ್ಲೇ ಸುಮಾರು 18 ವರ್ಷ ಆಯಿತು ನನಗೆ. ರಂಗಭೂಮಿ ಕಲಿಸಿದ್ದೇನೆಂದರೆ, ನಾನು ತುಂಬ ಫೋಕಸ್ಡ್ ಆಗಿರಲಿಲ್ಲ ಲೈಫಲ್ಲಿ. ನನಗೆ ಸ್ಕೂಲಲ್ಲಿ ಸುಮಾರಾಗಿ ಓದ್ತಾ ಇದ್ದೆ, ಅಂಥ ಏನೋ ಓದುವಂಥ ಹುಡುಗ ಅಲ್ಲ, ಇದೆಲ್ಲ ಇತ್ತು ನನಗೆ. ರಂಗಭೂಮಿ ನಮಗೆ ಫೋಕಸ್ನ ಕಲಿಸ್ತು, ಪರ್ಪಸ್ನ ಹುಟ್ಟಾಕಿಸ್ತು. ಶೇಕ್ಸ್ಪಿಯರ್ನ, ಲಂಕೇಶ್ರನ್ನ, ಅನಂತಮೂರ್ತಿ ಅವ್ರನ್ನ, ಕುವೆಂಪು ಅವ್ರನ್ನ ಓದಕ್ಕೆ ಶುರು ಮಾಡಿದ್ವಿ, ತೇಜಸ್ವಿ ಅವ್ರನ್ನ, ಕನ್ನಡದ ಎಲ್ಲ ಮಹಾಕವಿಗಳನ್ನು. ರಂಗಭೂಮಿಯಲ್ಲಿ ವಿಶೇಷವಾಗಿ ನೀನಾಸಮ್ಮಿನ ಜೊತೆಗಿರೋರ್ಗಂತೂ ಈ ಲಿಟ್ರೇಚರು ಭಾಳ ಹತ್ತಿರ. ಅದರಲ್ಲೂ ತಿಪ್ಟೂರಲ್ಲಿ ವಿಶೇಷವಾಗಿ ನನ್ನ ಗುರು ನಟರಾಜ್ ಹೊನ್ನವಳ್ಳಿ ಅಂತ, ಅವರು ಜೊತೆ ನಾನು ಸೇರ್ಕೊಂಡು ನಾಟಕ ಮಾಡೋಕ್ಕೆ ಶುರು ಮಾಡಿದ್ಮೇಲಂತೂ ಓದುವುದು ತುಂಬ ದಿನನಿತ್ಯದ ಇದಾಗಿ ನಮಗೆ ಜನ ಅರ್ಥ ಆಗೋಕ್ಕೆ ಶುರು ಆದರು, ಬದುಕುಗಳು ಅರ್ಥ ಆಗೋಕ್ಕೆ ಶುರು ಆಯಿತು. ರಂಗಭೂಮಿನೇ ಬಹುಶಃ ನಮಗೆ ಇದನ್ನೆಲ್ಲ ತಿಳಿಪಡಿಸಿದ್ದು ಅಂತ ಅನಿಸುತ್ತೆ ಸರ್. ಈಗ ರಂಗಭೂಮಿ, ಕಿರುತೆರೆ, ಹಿರಿತೆರೆ, ಅಭಿನಯ ಅಂತ ಬಂದಾಗ ಯಾವುದು ನಿಮ್ಮ ನಿಜವಾದ ಸತ್ವವನ್ನು ಪರೀಕ್ಷೆ ಮಾಡುತ್ತೆ? ಹಾಗೇನಿಲ್ಲ, ಮೂರೂ ಮಾಡುತ್ತೆ. ಸತ್ವ ಎಲ್ಲದಕ್ಕೂ ಬೇಕು ಸರ್. ಎಲ್ಲದಕ್ಕೂ ಸತ್ವ ಬೇಕು. ಸತ್ವ ಇಲ್ಲದಲೇ ಅಭಿನಯನೇ ಇಲ್ಲ. ನೀವು ಮೂರಕ್ಕೂ ಸತ್ವ. ನಿಮ್ಮ ಒಳಗೆ ಇರ್ತಕ್ಕಂಥ ಒಬ್ಬ ಕಲಾವಿದನನ್ನು ನಿಜಕ್ಕೂ ಕೆಣಕುವಂಥದ್ದು ಯಾವುದು, ಸವಾಲು ಹಾಕುವಂಥದ್ದು? ಇಲ್ಲ ಸರ್, ನಾನು ಎಲ್ಲಿ ಮಾಡಿದ್ರೂ ನಾನು 100% ಮಾಡಬೇಕು ಅಂತ ಹೋಗ್ತೀನಿ. ಹಾಗಾಗಿ ಮೂರು ಕೆಣಕತ್ತೆ ನಾನು ಮೂರನ್ನು ಎಂಜಾಯ್ ಮಾಡಿದ್ದೀನಿ. ಸದ್ಯ ರಂಗಭೂಮಿಯಿಂದ ಬಿಡುವು ತೊಗೊಂಡಿದ್ದೀನಿ. ಬಟ್ ಈಗ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ ಕ್ಯಾಮ್ರಾ ಮುಂದೆ ಅಭಿನಯಿಸೋದನ್ನು. ನಾನು ಸಿನಿಮಾಗಳಿಗೆ ಬರೆದಿದ್ದೀನಿ. ನಾನೊಂದು ಚೂರಿಕಟ್ಟೆ ಅಂತ ಒಂದು ಸಿನಿಮಾಗೆ ನನ್ನದೇ ಕತೆ, ಅದು ಬಿಡುಗಡೆ ಆಯಿತು. ಸುಮಾರು ಈ ಟಿ ವಿ ಎಪಿಸೋಡ್ಸ್ಗಳಿಗೆ ಬರೆದಿದ್ದೀನಿ. ನನಗೆ ಆ ಬರೆಯೋದು, ಆ ಅಭಿನಯಿಸೋದು, ಅಂದರೆ ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡೋದು ಖುಷಿ ಸಿಗುತ್ತೆ. ನಾನು ಅದರ ಜೊತೆಗೆ ನಾನು ಖುಷಿಯಾಗಿರೋದು ಇಷ್ಟೇ ಸರ್, ಆ್ಯಕ್ಷನ್ ಮತ್ತು ಕಟ್ ನಡುವೆ ಅಷ್ಟೆ. ನನಗೆ ಹೋಗೋದು, ಶೂಟಿಂಗ್ ಕಾಯೋದು, ಇವೆಲ್ಲ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ನಾನು ತುಂಬ ಸಲ ಅದಕ್ಕೋಸ್ಕರ ಜಗಳ ಆಡಿದ್ದೀನಿ. ಯಾಕ್ರೆ ಇಷ್ಟು ಬೇಗ ಬರೋಕ್ಕೆ ಹೇಳ್ತೀರಾ ಅಂತೆಲ್ಲ, ಇದೆಲ್ಲ ಇದೆ.
ಬಟ್ ನಾನು ಅದರ ನಡುವೆ ಗೊತ್ತು ಅಂದರೆ ಎಲ್ಲ ಅಲ್ಲಿ ಅವರು ಬೇರೆ ಬೇರೆ ಥರದ ಸೆಟಪ್ಸ್ ಇರುತ್ತೆ, ನಾವು ಕಾಯಬೇಕಾಗತ್ತೆ, ಇದೆಲ್ಲದೂ ನಮಗೆ ಗೊತ್ತಿರುತ್ತೆ. ನಿಜವಾಗ್ಲೂ ನಾನು ಎಂಜಾಯ್ ಮಾಡ್ತಾ ಇರೋದು ಆ್ಯಕ್ಷನ್ ಮತ್ತು ಕಟ್ ನಡುವಿನ ಜಾಗ. ತುಂಬ ಸಂತೋಷ ಕೈಲಾಶ್. ಹೀಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ, ಮಾತುಕತೆ ಆಡಬೇಕು, ಆದರೆ ಬೆನ್ ತಡ್ತಾ ಇದ್ದಾನೆ 2024. ಹಾಗಾಗಿ ಅವನಿಗೆ ಗೌರವ ಮನ್ನಣೆ ಕೊಡಲೇಬೇಕು. ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ಒಂದಷ್ಟು ಪದಬಂಧ ಮಾಡಬಹುದಾ ಅಂತ. ಸಿದ್ಧವಾಗಿದ್ದೀರಾ? ಎಸ್ ಸರ್. ಈಗ ಬಂತು ಮೊದಲನೇ ಪದಬಂಧ. ಸುಳುಹುಗಳನ್ನು ನೋಡೋಣ. ನೂತನ ಸಂವತ್ಸರ, ಹೊಸ ಜೀವದ ಆಗಮನ, ನೀರಿನ ಅಧಿದೇವತೆ. ಇಲ್ಲಿ 1 ನಿಮಿಷದ ಕಾಲಾವಕಾಶ ಅಂತ ಕೊಡ್ಲಿಕ್ಕೆ ಹೋಗಲ್ಲ. ತಮಗೆ ಗೊತ್ತಾದ ಕೂಡಲೇ ತಾವು ಉತ್ತರ ಹೇಳ್ಬೋದು. ಕೃತಿಕಾ ಅವರು ಉತ್ತರ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸಂಖ್ಯೆ 1, ಎಡದಿಂದ ಬಲಕ್ಕೆ. ಮುಂಚೆನೇ ಹೇಳ್ಬಿಡ್ತೀನಿ, ಇದು ನನ್ನ ಫೇವ್ರೆಟ್ ಕಾಲಮ್. ನಾನು ಪ್ರತಿದಿನ ನನ್ನ ತಾಯಿ ಜೊತೆ ಕೂತ್ಕೊಂಡು ಪದವೊಂದನ್ನು ಪೂರ್ತಿ ಮಾಡೋದು ನನ್ನ ತಾಯಿಯ ಹವ್ಯಾಸ. ಸೊ ಹಾಗಾಗಿ ಇದು ಫೇವ್ರೆಟ್ ಕಾಲಮ್ ಇದು ನನಗೆ. ಆಗಲಿ, ಫೇವ್ರೆಟ್ ಕಾಲಮ್ ಆಗಿದ್ದಕ್ಕೇನೆ ತಾವು ಕೈಲಾಶ್ಗಿಂತ ಮೊದಲೇ ಉತ್ತರ ಗೊತ್ತಿದೆ ಅಂತ ಹೇಳಿದ್ರಿ. ಚಿಂತೆ ಇಲ್ಲ, ಹೇಳಿ. 1 ಉತ್ತರ, ಎಡದಿಂದ ಬಲಕ್ಕೆ. 5 ನೂತನ ಸಂವತ್ಸರ. ನೂತನ ಸಂವತ್ಸರ, ಹೊಸ ವರ್ಷ. ಹೊಸ ವರುಷ. ಹೊಸ ವರ್ಷನ ಹೊಸ ವರುಷ. ವರುಷ 5 ಅಕ್ಷರ ಇರೋದ್ರಿಂದ ಹೊಸ ವರುಷ. ಹೊಸ ವರುಷ ಇರಬಹುದಾ? ಹಾಂ ಸರ್. ಪರೀಕ್ಷೆ ಮಾಡ್ಬೋದಾ? ಹಾಂ ಸರ್. ಪರೀಕ್ಷಿಸೋಣ. ಹೊಸ ವರ್ಷ ಉತ್ತರ ಸರಿಯಾಗಿದೆ. 2 ಉತ್ತರ, ಹೊಸ ಜೀವದಾಗಮನ. ಪ್ರಸವ. ಪ್ರಸವ. ಕೈಲಾಶ್ ಹೇಳ್ತಾ ಇದ್ದಾರೆ ಪ್ರಸವ ಇರಬಹುದು ಅಂತೀರಾ? ಹೌದು ಸರ್, ಪ್ರಸವನೇ ಅದು. ಉತ್ತರವನ್ನು ನೋಡೋಣ. ಪ್ರಸವ ಉತ್ತರ ಸರಿಯಾಗಿದೆ. ಈಗ 3ನೇದಕ್ಕೆ ಯಾರು ಉತ್ತರ ಕೊಡ್ತೀವಿ? ಹೇಳಿ. ನೀರಿನ ಅಧಿದೇವತೆ ವರುಣ. ವರುಣ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ, ಅಭಿನಂದನೆಗಳು. ಸಿದ್ಧವಾಗಿದ್ದರೆ ಇನ್ನೂ ಒಂದು ಕೇಳಿಬಿಡ್ತೇನೆ ಬೇಕಾದ್ರೆ. ಆಗಲಿ ಸರ್. 2ನೇ ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಹೊಸ ಚಿಗುರು, ವನದಲ್ಲಿ ಜನಿಸಿದ ಕವಿತೆ, ಶುಂಠಿಯಲ್ಲ ಮಹಾನ್ ಅನುಭಾವಿ. ಹೇಳಿ ಕೃತಿಕಾ. ಹೊಸ ಚಿಗುರು, ನವಪಲ್ಲವ ಅಥವಾ ನವಪಲ್ಲವಿ ಅಥವಾ ಪಲ್ಲವಿ ಆಗಲ್ಲ. ಪಲ್ಲವಿ ಅಂತಂದ್ರೆ ಕವಿತೆದು ಇದು ಬಂದ್ಬಿಡುತ್ತೆ. ನವಪಲ್ಲವ. ನವಪಲ್ಲವ. ಕೈಲಾಶ್ ಸರಿ. ಪಲ್ಲವಿ ಪಲ್ಲವ ಸ್ವಲ್ಪ ಅನುಮಾನದಲ್ಲಿದ್ದಾರೆ. ಗೊತ್ತಿಲ್ಲ ಸರ್. ಹೊಸ ಅಂದರೆ ನವ, ಅದು ಬದಲಾವಣೆ ಇಲ್ಲ. ನವ ಪಲ್ಲವಿ ಅಂತ ಅನ್ಕೊಂಡೆ, ಅಥವಾ ಪಲ್ಲವ ಅಂತ. ಪಲ್ಲವಿ ಅಂತಂದ್ರೆ ಅದು ಕವಿತೆಗೆ ಸಂಬಂಧಪಟ್ಟಿದ್ದಾಗತ್ತೆ. ಹಾಗಾಗಿ ಪಲ್ಲವನೇ. ಉತ್ತರವನ್ನು ನೋಡೋಣ. ನವ ಪಲ್ಲವ ಉತ್ತರ ಸರಿಯಾಗಿದೆ. 2 ಉತ್ತರ, ಯಾರು ಬೇಕಾದರೂ ಉತ್ತರ ಕೊಡಬಹುದು. ವನದಲ್ಲಿ ಜನಿಸಿದ ಕವಿತೆ. ಹೇಳಿ. ಕವನ. ಕವನ ಅಲ್ಲೇ ಇದೆ ಉತ್ತರ. ಅಲ್ಲೇ ಇದೆ, ವನ ಅನ್ನೋದ್ರಲ್ಲೇ ಇದೆ. ಆಲೋಚನೆ ಮಾಡಬೇಕಷ್ಟೇ. ಕವನ ಉತ್ತರ ಸರಿಯಾಗಿದೆ. 3ನೇದು ಶುಂಠಿಯಲ್ಲ ಮಹಾನ್ ಅನುಭಾವಿ. ನನ್ನ ಇಷ್ಟದ ಬರಹಗಾರ ಅಲ್ಲಮ ಪ್ರಭು. ಅಲ್ಲಮ. ಉತ್ತರವನ್ನು ನೋಡೋಣ. ಶುಂಠಿಗೆ ಅಲ್ಲ ಅನ್ನೋ ಒಂದು ಶಬ್ದವೂ ಉಂಟು ಕನ್ನಡದಲ್ಲಿ. ಅಲ್ಲಮ ಸರಿಯಾಗಿ ಗುರುತಿಸಿದ್ದೀರಿ, ಅಭಿನಂದನೆಗಳು. ಇನ್ನೂ ಒಂದು ಪದಬಂಧವನ್ನು ಮಾಡೋದಕ್ಕೆ ಸಮಯ ಉಂಟು, ಮಾಡಿಬಿಡೋಣ. 3ನೇ ಪದಬಂಧ ಈಗ ಬಂತು. ಸೂರ್ಯೋದಯದ ಮೊದಲು ಸಂಭವಿಸುತ್ತದೆ ಪಕ್ಷಿರಾಜ ಚೆಲುವೆ. ಅರುಣೋದಯ. ತಾವು ಹೇಳ್ತೀರಾ ಕೈಲಾಶ್? ಕರೆಕ್ಟ್. ಅರುಣೋದಯ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಅರುಣೋದಯ ಉತ್ತರ ಸರಿಯಾಗಿದೆ. 2ನೇದು ಪಕ್ಷಿರಾಜ. ಹೇಳಿ ಕೃತಿಕಾ. ಗರುಡ. ಗರುಡ. ಉತ್ತರವನ್ನು ನೋಡೋಣ. ಗರುಡ ಉತ್ತರ ಸರಿಯಾಗಿದೆ. 3 ಉತ್ತರ. ಹೇಳಿ ಕೃತಿಕಾ. ಸುಂದರಿ. ಸುಂದರಿ. ಚೆಲುವೆ. ಹೌದಾ? ನೋಡೋಣ.
ಸುಂದರಿ ಉತ್ತರ ಸರಿಯಾಗಿದೆ. ಯಾವುದೇ ಶಬ್ದವನ್ನು ಬಿಡದೆ ಇಬ್ಬರು ಹಂಚಿಕೊಂಡು ಉತ್ತರವನ್ನು ಕೊಟ್ಟಿದ್ದೀರಾ, ಬಹಳ ಸಂತೋಷ. ಇಲ್ಲಿಗೆ ಮುಗಿಸೋಕ್ಕಾಗಲ್ಲ. 2025 ಬರುತ್ತಲ್ವ ನಾಳೆ. ನಮ್ಮ ಮಾತುಕತೆಯನ್ನು ನಾಳೆಗೂ ಮುಂದುವರಿಸೋಣ. ಆದರೆ ಮುಂದುವರಿಸೋದಕ್ಕೆ ಮೊದಲು 2024ನೇ ವರ್ಷಕ್ಕೆ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಹಾಗಾಗಿ ತಾವು ದಯವಿಟ್ಟು ನಮ್ಮ ವೀಕ್ಷಕರಿಗೂ ಹಾಗೆಯೇ ನಮ್ಮನ್ನು ಬಿಟ್ಟು ಹೋಗ್ತಾ ಇರೋ ಈ ವರ್ಷಕ್ಕೂ ಒಂದು ವಿದಾಯ ಹೇಳಿಬಿಡೋಣ. ಕೃತಿಕಾ, 2024 ತುಂಬ ಹೊಸತನ್ನು ಹೇಳಿಕೊಟ್ಟಿದೆ ನನಗೆ, ಮತ್ತು ತುಂಬ ಎಕ್ಸ್ಪೀರಿಯನ್ಸ್ಗಳನ್ನ ಕೊಟ್ಟಿದೆ. ಸೊ ಆ ಎಲ್ಲ ಕಲಿಕೆಗಳ ಮೂಲಕ ನಾನು 2025ಕ್ಕೆ ಹೊಸದಾಗಿ ಕಾಲಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನಿಮ್ಮ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಮತ್ತು ಎಲ್ಲರಿಗೂ ಹೊಸ ವರ್ಷ ಒಳಿತನ್ನೇ ಮಾಡಲಿ. ಮುಂಗಡವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀರಾ, ಬಹಳ ಸಂತೋಷ. ಕೈಲಾಶ್, ಹೊಸ ವರ್ಷ 2025ಕ್ಕೆ ಹೊಸ ವರ್ಷ ಅಂತ ಅನ್ನಿಸ್ಕೊಳ್ಳೋದೆ ಜನ ಅದನ್ನು ಭಾವಿಸಿ ಆಚರಿಸಿ ಅದನ್ನು ಆಹ್ವಾನಿಸಿ 24ಕ್ಕೆ ಬೀಳ್ಕೊಟ್ಟು ಮುಂದುವರೆದಾಗ ಹೊಸ ನಂಬಿಕೆಗಳನ್ನು ಇಟ್ಕೊಂಡು, ಹೊಸ ಹೋಪ್ಸ್ನ ಇಟ್ಕೊಂಡು, ಯಾರಿಗೂ ಹರ್ಟ್ ಮಾಡದೆ, ತೊಂದರೆ ಕೊಡದೆ ಹೊಸ ಹೊಸ ಕನಸುಗಳ ಜೊತೆಗೆ ಮುನ್ನಡೀರಿ ಅಂತ ಆಶಿಸ್ತೀನಿ. ತುಂಬ ಸಂತೋಷ. ಸವಿ ನೆನಪುಗಳು ಸವಿದಷ್ಟು ಹಸಿರು, ಸವಿ ನೆನಪುಗಳು ಬೇಕು ಸವಿಯಲಿ ಬದುಕು. ಕವಿ ಹೇಳ್ತಾನೆ. 2024ನೇ ವರ್ಷ ಅನೇಕ ಸವಿ ನೆನಪುಗಳನ್ನು ನಮ್ಮ ಮನಸ್ಸಲ್ಲಿ ಈಗಾಗಲೇ ಮೂಡಿಸಿದೆ. ಆ ನೆನಪುಗಳನ್ನು ಸವಿತಾ ಇರ್ತೇವೆ. ತಾವೂ ಸಹ ತಮ್ಮ ಸವಿ ನೆನಪುಗಳನ್ನು ಸವಿತಾ ಅನುಭಾವಿಸುತ್ತಾ 2024ನೇ ವರ್ಷಕ್ಕೆ ವಿದಾಯವನ್ನು ಹೇಳೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.